ಹಾಯ್ ಹಲೋ ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದೀವಿ, ನೀವು ಕೂಡ ಆರಾಮದಿರಿ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ರೀ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಬರ್ರಿ. ಮತ್ತು ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನಮ್ಮ ಗುಂಡು ಇವಾಗೆಲ್ಲ ಆಟ ಶುರು ಹಚ್ಕೊಂಡ್ರಿ, ಜಾಸ್ತಿ ತುಂಟಾಟ ಮಾಡಕತ್ತಾನ. ಅವೆಲ್ಲ ಮಾತಾಡೋಕ್ಕೆಲ್ಲ ಟ್ರೈ ಮಾಡಕತ್ತಾನ. ಅದಕ್ಕೋಸ್ಕರ ನಾವು ಮಾತಾಡ್ಸಿದ್ವಿ ಅಂತಂದ್ರೆ ಮಾತಾಡೋಕೆ ಟ್ರೈ ಮಾಡ್ತಾನೆ, ನೋಡ್ಕೊಂಬರ್ರಿ. ಮಾತಾಡು. ಎಕಡೆ ಹೋಗುತ್ತೆ? ಎಕಡೆ ನಾಚತ್ತೆ ನಾಚಕತ್ತೆ ನಾಚಕತ್ತೆ ನಾಚಕತ್ತೆ. ಯಾರಪ್ಪ ಅದು? ಯಾರದು? ಅಂಬ ಎಂಬ ಎಂಬ. ನೀವು ಕಾಡಿಗೆ ಹಚ್ಕೊಂಡಿಲ್ಲ? ನೀವು ಕಾಡಿಗೆ ಹಚ್ಕೊಂಡಿಲ್ಲ ಬಂಗಾರ? ಎಲ್ಲದಕ್ಕೂ ಅಂಬ ಅನ್ಸರನ? ನೀವು ಮಾತಾಡಕ್ ಬರೋದಿಲ್ಲ? ನೀ ಯಾವಾಗ ಮಾತಾಡ್ತಿ? ಯಾವಾಗ ಮಾತಾಡ್ತಿ ಪಪ್ಪ? ಈ ಕಡೆ ತಿರುಗ, ಈ ಕಡೆ ತಿರುಗಿ. ನಿಂಗೆಲ್ಲ ತಿಳಿತೈತಲ್ಲ, ಮಾತಾಡಕ ಇಷ್ಟ ಬರ್ತಿಲ್ಲಲ್ಲ ನಿಂಗ? ಹಾ, ಏನಪ್ಪ ಟೀ ಶರ್ಟ್ ಹಿಂಗೆ ಯಾಕೆ ಹಾಕೊಂಡಿ ಕಂದ? ಹಾ ಗುಂಡು, ಏಯ್ ಚಿಂಟು, ಈಗ ನೋಡು ಪಪ್ಪಿ, ಈಗ ನೋಡಿಲ್ಲ? ನೋಡ್ಕಂದ ಇಲ್ಲಿ ಹಂಬ ಹಂಬ ಹಂಬ. ಏ ಹಂಬ ಅಂಬ, ಏ ಅಂಬ ಅಂಬ. ಈ ಕಡೆ ನೋಡಿ ಅಂಬ. ಶರ ಅದು ಯಾಕಡೆ ಹಾಕೊಂಡಿರಿ ನಿಮ್ ಶರ? ಪಾ ಕೊಡಪ್ಪ, ಒಂದು ಪಾ ಕೊಡ್ಕಂದ. ಪಾ 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 ಪಾ. ಚಿಂಟು, ಏ ಪಪ್ಪೆ, ಏ ಏ ಏ ಏ ಏ ಏನ್ ಮಾಡಕ್ ಕೊಟ್ಟಾನ? ತರಕಾರಿ ಎಲ್ಲ ಖಾಲಿ ಆಗಿತ್ರಿ, ಅದ್ರ ಸಲುವಾಗಿ ತರಕಾರಿ ತರಬೇಕಂತೆ ಮಾರ್ಕೆಟ್ ಹೋಗಿದ್ವಿ. ಬರುವಾಗ ಪಾನಿಪುರಿ ಅದೆಲ್ಲ ತಿನ್ಕೊಂಡು ಬಂದ್ವಿ. ಅದನ್ನೇ ಒಂದು ಕ್ಲಿಪ್ನ ಕ್ಯಾಪ್ಚರ್ ಮಾಡಿದ್ದೆ ನಾನು. ತರಕಾರಿ ಎಲ್ಲ ಏನೇನು ತಂದು ನೋಡ್ರಿ. ಸಂತಿ ತಂದೀವಿ. ಇಲ್ಲೆಲ್ಲ ಬಿಟ್ಟಾನ ಇವಕ್ಕ ಸೊಪ್ಪು ಗಿಪ್ಪು ಎಲ್ಲ ಬಿಟ್ಟಾನ. ಈ ನುಗ್ಗಿಕಾಯಿ ಹಿಡ್ಕೊಂಡು ಕೂತ ನೋಡ್ರಿ. ಇಲ್ಲೊಂದು ಹೋಗ್ದಾನ, ಅಲ್ಲೊಂದು ಇಟ್ಕೊಂಡಾನ. ಈಗ ಅಲ್ಲಿ ಹೊಂಟ್ಯಾ? ಈ ಹೂವ ಅಲ್ಲಿ ಹೊಂಟ. ಈಗ ತೆಗಿ. ಅದನ್ನೇನು ಒಂದೊಂದು ತೆಗಿ, ಹಂಗೆ ಮೈ ಮೇಲೆ ಹಾಕೋತೇನ? ಹಾ, ಅದು ಬೇಡ. ಈ ನುಗ್ಗಿಕಾಯಿ ಬೇಕಾ ಇನ್ನ? ಮತ್ತೆ ಎಲ್ಲಾದ್ರೂ ತೆಗೆದಿಡೋರ್ಗತ್ಲಿ ಚೀಲ ಹೇಳ್ಕೊಂಡಿ. ಹಾ ಚಿಂಟು, ಚಿಂಟು ನೀನೇನು ಚಿಂಟು ಅಂದ್ರೆ? ಹಾ ಬಂಗಾರ. ಅಂತ ಗುಂಡು ಪಪ್ಪ ಹೊಸ ಬ್ಲೇಸರ್ ಹೊಲ್ಸ್ಕೊಂಬಂದಾನ. ನಿನಗೊಂದು ಹೊಲ್ಸುನು, ನಿನಗೊಂದು ಹೊಲ್ಸುನು ಅಂತದೆ. ಹಾಕಂದ ಐ ಬ್ಲೇಸರ್ ಬ್ಯಾಡ್ರಿ ನಮಗೆ, ಇಂಥ ಟೀ ಶರ್ಟ್ ಬೇಕ್ರಿ ನಮಗೆ. ಅಪ್ಪು ಟೀ ಶರ್ಟ್ ಕಂಫರ್ಟೇಬಲ್ ಅದಾವಲ್ಲ ನಿಂಗೆ? ಬೂ ಏನು ಮಾತು ಹೇಳಕ್ ಹೊಂಟಿ? ಹಾಂ ಹಾಂ. ಓಯ್ ಇವತ್ತು ಈವ್ನಿಂಗ್ ಇದು ವಾಕ್ ಆದಂಗೂ ಆಯಿತು, ಮತ್ತು ತರಕಾರಿ ತಂದಂಗೂ ಆಯ್ತು ಅಂಥೇಳಿ ಸ್ವಲ್ಪ ತರಕಾರಿ ಮಾರ್ಕೆಟ್ಗೆ ಹೋಗಿದ್ವಿ ರೀ. ಅಲ್ಲೇ ಸ್ನ್ಯಾಕ್ಸ್ ಕೂಡ ತಿನ್ಕೊಂಬಂದ್ವಿ. ತರಕಾರಿ ಏನೇನು ತಂದೀನಿ ಅಂದರೆ ಟೊಮಾಟೊ, ಬದನೆಕಾಯಿ, ಈರುಳ್ಳಿ, ಮತ್ತು ಬೆಂಡೆಕಾಯಿ, ಮೆಣಸಿನ್ಕಾಯಿ, ಇದೇನು ಹರವೆ ಸೊಪ್ಪು ಅಂತಾರಲ್ರಿ, ರಾಜಗಿರಿ ಸೊಪ್ಪು, ಕೆಂಪು ರಾಜಗಿರಿ ಸೊಪ್ಪು, ಮತ್ತೊಂದು ಫ್ಲವರ್, ಇದು ಸಬ್ಬಸ್ಗೆ ಸೊಪ್ಪು, ಕೊತ್ತಂಬರಿ, ಹೀರೆಕಾಯಿ ತೊಗೊಂಬಂದಿನಿ ನೋಡ್ರಿ. ಇಷ್ಟು ತರಕಾರಿ ತೊಗೊಂಬಂದಿನಿ. ಅಲ್ಲಿ ನಮಗೆಲ್ಲ ಸಮೀಪ ಇತ್ತು ರೀ ಬಾಗಲಕೋಟೆ ಒಳಗೆ, ಬಟ್ ಇಲ್ಲೊಂದು ಸ್ವಲ್ಪ ದೂರ ಆಕೈತಿ. ಅದಕ್ಕೆ ಇಷ್ಟು ತೊಗೊಂಬಂದಿನಿ. ಈಗ ಇದೆಲ್ಲ ಬಾಡ್ತಾವಂಥೇಳಿ ನೋಡ್ರಿ. ಈಗ ನಮ್ಮ ಮನೆಯವರ ನನಗೋಸ್ಕರ ಪಲಾವ್ ಮಾಡಿಕೊಡ್ತೇನೆ ಅಂತ ರೆಡಿ ಆಗ್ಯಾರ.
ಫಸ್ಟಿಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಯಾರ. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತಾರ ನೋಡ್ರಿ. ಈ ಥರ ನೀವು ಹೆಂಡತಿಗೆ ಅಡುಗೆ ಮಾಡಿ ಕೊಡೋದರಿಂದ ಏನು ಬೆನಿಫಿಟ್ ಇದೆ ಸರ್ ನಿಮಗೆ? ನಮಗೆ ಬೆನಿಫಿಟ್ ಐತಿ ಬಿಡ್ರಿ, ಆದ್ರೆ ನಿಮಗೇನು ಖುಷಿ ಸಿಗುತ್ತೋ ದುಃಖಕ್ಕೈತೋ ಅದನ್ನು ಹೇಳ್ರಿ. ನಮಗೆ ಖುಷಿ ಆಗುತ್ತೆ ರೀ. ಹಾಂ ರೀ, ಅಡುಗೆ ಮಾಡ್ಬೇಕು ಅಂದ್ರೆ ಒಂಥರ ಖುಷಿ ಆಗುತ್ತೆ. ಅಡುಗೆ ಮಾಡ್ಬೇಕಂದ್ರೆ ಹಾಂ ದಿನ ಅಡುಗೆ ಮಾಡಿ ಜಾಸ್ತಿ ಆಗಿರ್ತೈತಿ. ಹಾಂ ಒಂದು ದಿವಸ ಮಾಡಾಕಿದ್ರೆ ನಮಗೂ ಖುಷಿ ಆಗ್ತೈತಿ. ಹಾಂ ಅದಕ್ಕಂತ ನೀವು ಇವತ್ತೊಂದು ದಿವಸ ಸ್ಪೆಷಲ್ ಪಲಾವ್ ಮಾಡಕ್ಕೆ ನೋಡಿ ನಾನು ಅಂತ ಹೇಳಿ ಎಲ್ಲರ ಮನೆಯಲ್ಲಿ ಇಂಥ ಒಂದು ಲಕ್ಕಿ ಹಸ್ಬೆಂಡ್ ಇರಲಿ ಅಂತ ಹಂಗೆ ಹೆಂಗೆ ನಗುತ್ತಾ ನೋಡು ಹೊಗಳನ. ಭಾಳ ಖುಷಿ ಹೋಗಿಬೇಡ, ಇವತ್ತೊಂದು ದಿನ ಅಟ್ಟೆ ಮಾಡ್ತೀನಿ. ಇಲ್ಲ, ಹೆಂಗೆ ನಗುತ್ತಾ ನೋಡು ಹೊಗಳನ. ಹೊಗಳನ ಖುಷಿ ಆಗತ್ತೇನ? ಭಾಳ ಖುಷಿ ಹೋಗಿಬೇಡ. ಈಗ 3 ದಿನ ಆಗ್ತೈತಿ ನೋಡಿ. ಇದು ಏನಾಗತ್ರಿ? ಏನಾಗತ್ತೆ ತೋರಿಸ್ರಿ. ಲವಂಗ ಹಾಕತ್ತಾರ್ರಿ 3. ನಾನು ಹಾಕಂಗಿಲ್ಲ, ಇವ್ರ ಎಲ್ಲ ಥರ ಸಿರಿಧಾನ್ಯಗಳನ್ನೆಲ್ಲ ಹಾಕಿ ಮಾಡ್ತಾರ. ನಮ್ಗೆ ಅಡುಗೆ ಮಾಡಕತ್ತಿಲ್ದಾಗ ಎಲ್ಲ ಥರ ಬೇಕ್ರಿ. ಮತ್ತು ನಿಮ್ಗೆ ಚಕ್ಕೆ ಅದು ಮಸಾಲೆ ಕೊಟ್ಟಿಲ್ಲಲ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸಿಗುವಂತ ಅಲ್ಲಿ ಇಟ್ಟಿನಲ್ರಿ, ಮತ್ತೆ ಕೊಟ್ಟು ಹಾಕ್ತೀನಿ, ಇಲ್ಲಾಂದ್ರೆ ಇದು ಹಾಕ್ತೀನಿ. ಈಗ ಹುಡ್ಕಾಡಕ್ಕಾಗಲ್ರಿ. ಈಗ ಪೊಟ್ಯಾಟೊ ಹಾಕತ್ತಾರಿ. ಫಸ್ಟ್ ಟೊಮಾಟೊ ಹಾಕ್ಬೇಕ್ರಿ, ಮೆತ್ತಗಾಗುತ್ತೆ ಅದು. ನಾವು ಮಾಡೋದ್ರ ಅಡುಗೆ ನಾವು ಹೆಂಗಂತೀವಿ ಹಂಗೆ ಮಾಡೋದು. ಹೆಂಗಾರ ಮಾಡಿಕೊಡ್ರಿ, ಒಟ್ಟು ಚಲೋ ಆದ್ರೆ ಸಾಕು. ಆದರೆ ನಾನು ಭಾಳ ಸಲ ಈ ಥರ ಮಾಡಿಸ್ಕೊಂಡು ತಿಂದೀನಿ ರೀ. ನಮ್ಮ ಹಸ್ಬೆಂಡ್ ಅವರು ಪಲಾವ್ ಮಾತ್ರ ಮಸ್ತ್ 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 ಮಾಡ್ತಾರೆ. 3 ಮಸ್ತ್ ಮಾಡ್ತಾರೆ ರೀ ಅವ್ರು, 3 ಮಸ್ತ್. ಸ್ವಲ್ಪ ಅಡಿಯಾಕೆ ಸಕ್ಕರೆ ಹಾಕ್ರಿ. ಫಸ್ಟ್ ಹಾಕಿರಿ, ಸ್ವಲ್ಪ ಹಾಕಿ, ನೀರು ಸ್ವಲ್ಪ ಹಾಕಿ. ಎಷ್ಟು ಹಾಕ್ಬೇಕು ಅನ್ನೋದು ಮೆಜರ್ಮೆಂಟ್ ಹೇಳ್ರಿ. ಇಲ್ಲಿ ಆಗಿಟ್ಟಿಗಿಟ್ಟು ಹೋಗಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಅಡುಗೆಗೆ ಹಾಕು ಸಕ್ರೆ. ಸಂಜೆ ಮಾಡಕತ್ತೀವಿ, ಅದ್ರ ಸಲುವಾಗಿ ಅಡುಗೆ ಹಾಕು ಸಕ್ರೆ ಅಂತ ಯೂಸ್ ಮಾಡಕತ್ತೀನಿ, ಅರ್ಥ ಮಾಡ್ಕೊಂಬಿಡ್ರಿ. ಇಲ್ಲಿ ನೋಡ್ರಿ, ಇವ್ರು ಹೆಂಗೆ ಕೂತಾರ. ಇವ್ರ 2 ಪಂಡಿತರು ನಾವು ಮಾತಾಡಕತ್ತಾನ ಸುಮ್ಮದಾರ್ರಿ ಇವ್ರ. ಹಾಂ ಹಾಕ್ರಿ. ಈಗ ಟೊಮಾಟೊ ಹಾಕತ್ತಾರ ನೋಡ್ರಿ. ಪ್ಲಾಸ್ಟಿಕ್ ಪ್ಲೇಟ್ ಯಾಕಂತ ಹೇಳಿ, ಪ್ಲಾಸ್ಟಿಕ್ ಪ್ಲೇಟ್ ಅದಕ್ಕೆ ಅಂತ ಹೇಳಿ. ಪ್ಲಾಸ್ಟಿಕ್ ಪ್ಲೇಟ್ ಹಾಕಿಟ್ಟಿವ್ರಿ, ಕಟ್ ಮಾಡಕ್ಕೆ ಅನುಕೂಲಕ್ಕಿರ್ತಾರೆ ತರಕಾರಿ ದೊಡ್ಡದಾಗಿ ಪ್ಲೇಟ್. ಅದಕ್ಕೆ ಪ್ಲಾಸ್ಟಿಕ್ ಪ್ಲೇಟ್ನ ಕಟ್ ಮಾಡ್ತೀವಿ ತರಕಾರಿ. ಮತ್ತು ನಿಮ್ಮಲ್ಲಿ ಕಟ್ಟಿಗೆ ಕಟ್ ಮಾಡೋದಿಲ್ಲ ಅನ್ರಿ? ನಿಮ್ಮಲ್ಲಿ ಕಟ್ಟಿಗೆ ಚೌಕ್ ಅಂತ ಅದು ಇರ್ತೈತಲ್ರಿ, ಅದು ಕಟಾರ್ ರೂಪಾಯಿ ಜೊತೆ ಖರ್ಚು ಮಾಡಂಗಿಲ್ಲ. ನಾವು ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊತೀವಿ. ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೋತೀವಿ. ಒಂದು 3-4 ಪ್ಲೇಟ್ ಇಟ್ಬಿಟ್ಟಾರ ನಮ್ಮ ಹಸ್ಬೆಂಡ್ ತರಕಾರಿ ಕಟ್ ಮಾಡಿ. ಹೌದು, ಅವಶ್ಯಕತೆ ಇದೆ, ಅದೆಲ್ಲ ತೊಗೋಬೇಕು. ಸುಮ್ಮನೆ ಸಿಕ್ತಿ ಐತೆ ಖರ್ಚು ಮಾಡಲ್ಲ. ವಾ ಏನು ಬೆಂಕಿ ಡೈಲಾಗ್ ಐತ್ರಿ ಯಾವಾಗ ರಿಯಲ್ ಲೈಫ್ ನಾನು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಹೌದ್ರಿ? ಲೆವೆಲಿ ಬೆಳೆದಿನಿ. ಅಂದ್ರೆ ಮಿತವಾಗಿ ಖರ್ಚು ಮಾಡ್ಬೇಕಂತ ಹೇಳಕ್ ಹೊಂಟಿರಲ್ಲ. ಯಾವ್ದು ಅವಶ್ಯಕತೆ ಜಾಸ್ತಿ ಐತಲ್ಲ ಅದಕ್ಕಷ್ಟೇ ಖರ್ಚು ಮಾಡ್ರಿ. ತಿನ್ನೋದಕ್ಕೂ ಉಣ್ಣೋದಕ್ಕೂ ಜಿಪ್ಪುಣ್ತನ ಮಾಡಬೇಡ್ರಿ. ಆದ್ರೆ ಬೇರೆದಕ್ಕೆ ಎದಕ್ಕಾರೆ ಖರ್ಚು ಮಾಡುವಾಗ ಸ್ವಲ್ಪ ನೋಡಿ ಖರ್ಚು ಮಾಡ್ರಿ. ಮತ್ತು ನೀವು ಮಾಡತ್ತಿರಲ್ಲ, ನಿಮ್ಮ ಇಷ್ಟ. ಈಗ ಅರಿಶಿನ ಪುಡಿ ಇನ್ನೂ ಹಾಕ್ತಾ ಇದ್ದಾರೆ. ಅಲ್ಲಿ ಮಸಾಲೆದ ಪೌಡರ್ ಎಲ್ಲ ಇಡೋದು, ಮಸಾಲೆದ ಜೋಡಣ ಎಲ್ಲ ಇಡೋದೊಂದು ಐತ್ರಿ. ಆದರೂ ನಾವು ಅದ್ರಾಗ ಇಟ್ಟಿಲ್ಲ, ಹೊಸಾದೇ ಐತಿ ಆದರೂ ಇಟ್ಟಿಲ್ಲ. ನೀವೇನು ಸಣ್ಣ ಡಬ್ಬಿ ಒಳಗೆ ಇಟ್ಟಿರಲ್ಲ ತನ್ನಕ್ಕೆ ಹೋಗ್ಬೇಡ್ರಿ. ನಮ್ಮ ಮನ್ಯಾಗ ಖಾಲಿ ಬಿದ್ದಿದ್ವು, ಅದ್ರನ್ನ ಯೂಟಿಲೈಸ್ ಮಾಡ್ಕೊಂಡೀನಿ ಅಷ್ಟೇ. ಮಸಾಲ ಇದ್ದಾವೆ ನೋಡ್ರಿ, ಸಣ್ಣ ಅಂತ ಅದೇ ಡಬ್ಬ್ಯಾಗ ಐತಿ ನೋಡ್ರಿ, ಸಣ್ಣ ಡಬ್ಬ್ಯಾಗ ಒಳಗಡೆ ಐತಿ. ಹಾಂ ರೀ. ಸ್ವಲ್ಪ ಗರಂ ಮಸಾಲ ಸೇರ್ಪಡೆ ಮಾಡ್ತಾ ಇದ್ದಾರೆ ಇದ್ರಾಗ. ಎಷ್ಟು ಬಿಡೋದೇ ಅನ್ನೋದು ಗೊತ್ತಾಗಲ್ರಿ ಇದು. ಅದ್ರಾಗ ಅದ್ರ ಮುಚ್ಚಳದೊಳಗೆ ಹಾಕ್ಬೇಕು. ಈಗ ಸ್ವಲ್ಪ ಖಾರ ಪುಡಿ ಹಾಕ್ಬೇಕ್ರಿ. ಇದಕ್ಕೆ ರುಚಿ ಹೆಚ್ಚಿಸೋಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಸರ್. ಚಮಚ ಹಾಂ ರೀ.
ಇನ್ನೊಂದು ಸ್ವಲ್ಪ ಹಾಕ್ರಿ. ಮತ್ತು ಇವೆಲ್ಲ ನನ್ನ ಕೇಳಿ ಮಾಡೋದಾದ್ರೆ ನಾ ದೊಡ್ಡ ಬಿಲ್ಡಪ್ ಕೊಟ್ಟೀನಿ ಇಲ್ಲಿ. ಮುಂದೆ ಕೆಲಸ ಬೆಂಕಿ ಮಾಡ್ತಾರಂತೇಳಿ ನಾ ಅಡಿಗೆ ಮಾಡೋ ಮುಂದೆ ಯಾರು ಇರಬಾರ್ದು. ನಮ್ಗೆ ಯಾರು ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಅಂದಾಜು ಚಲೋ ಆಗ್ತೈತಿ. ಈ ವಿಡಿಯೋ ಮಾಡ್ಬೇಕಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡೀನ್ರಿ. ಚಂದ ಇಡ್ರಿ ಕಾಣಲಿ ನಾವು ಮಾಡಿದ್ದು. ಹಿಂಗಾಗೈತೆ ನೋಡ್ರಿ. ಮಕ್ಳ ಇದರಲ್ಲಿ ಈಗ ನೀರು ಹಾಕ್ತಾರೆ. ಅಕ್ಕಿ ಎಷ್ಟು ತೊಗೊಂಡಿರ್ತೀರಿ ಅದ್ರ ಎಷ್ಟು ಪಟ್ಟು ನೀರು ಹಾಕ್ತೀರಿ? ಅದ್ರ ಡಬಲ್ ನೀರು ಹಾಕೋದ್ರಿ. ಆಮೇಲೆ ಅಕ್ಕಿ ತೊಳೆದು ಸ್ವಲ್ಪ ನೆನೆಯಕ್ಕೆ ಇಟ್ಟಿನಿ. ಅಕ್ಕಿಯನ್ನ ಹಾಕೋದು ನೋಡ್ರಿ. ಈಗ ನೀರೆಲ್ಲ ಹಾಕ್ಯಾರಿ, ಒಗ್ಗರಣೆ ಹಾಕಿ ಇವಾಗ ಕೊತ್ತಂಬರಿ ಹಾಕೋದ್ರಿ. ಇವಾಗ ಕೊತ್ತಂಬರಿ ಹಾಕ್ರಿ ಮ್ಯಾಲೆ. ಇವಾಗ ಯಾಕೆ ಹಾಕೋದಂದ್ರೆ ಒಗ್ಗರಣೆ ಒಳಗೆ ಹಾಕಿದ್ರೆ ಕೊತ್ತಂಬರಿ ಸ್ಮೆಲ್ ಅಷ್ಟೊಂದು ಚಲೋ ಇರಂಗಿಲ್ಲ. ಅದ್ರ ಸಲುವಾಗಿ ಒಗ್ಗರಣೆ ಎಲ್ಲ ಹಾಕಿದಾದ್ಮೇಲೆ ಕೊತ್ತಂಬರಿ ಹಾಕ್ತೀವಿ ನಾವು. ಸ್ವಲ್ಪ ಅಡುಗೆ ಮನೆ ಎಲ್ಲ ಸ್ವಲ್ಪ ಗಲೀಜಾಗೈತಿ, ಮೆಸ್ಸಿ ಆಗೈತಿ ರೀ ಅಲ್ಲಿ. ಸುಮ್ಮನೆ ನಾಳೆನೇ ಎಲ್ಲ ಕ್ಲೀನ್ ಮಾಡಿದ್ರೆ ಆಯಿತು, ಹೆಂಗೋ ಶನಿವಾರನೂ ಐತೆ ಅಂಥೇಳಿ ಬಿಟ್ಟಿನಿ. ಏನು ಒಣಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ನಮ್ಮ ಹಸ್ಬೆಂಡ್ ಅಡುಗೆ ಮಾಡಕತ್ರ ಅಂತಂದ್ರೆ ಅಡುಗೆ ಮಾಡೋದೊಂದು ಒತ್ತಾಟಿಗಿಲ್ರಿ. ಅಡುಗೆ ಮನೆ ಎಲ್ಲ ಹೊಲಸು ಮಾಡಿಟ್ಟಿರ್ತಾರೆ. ಆಮೇಲೆ ಕ್ಲೀನ್ ಮಾಡೋದೇ ಒಂದು ಚಿಂತ್ರಿ ನನಗೆ. ಈಗ ಪಲಾವ್ ರೆಡಿ ಆಗೈತೆ ನೋಡ್ರಿ. ನಮ್ಮ ಹಸ್ಬೆಂಡ್ ಅವರು ಓಪನಿಂಗ್ ಮಾಡ್ತಾಯಿದ್ದಾರೆ. ಅವರ ಸುಪುತ್ರನನ್ನು ಕರೆದುಕೊಂಡು ಇದು ಇದ್ರಾಗ ಒಂದು ಕಲರ್ ಕಾಣ್ತತಿ, ವಿಡಿಯೋದಾಗ ಒಂದು ಕಲರ್ ಕಾಣ್ತತಿ ತಿರುಗಾಡೋದಕ್ಕೆ. ಬಟ್ ಚೆನ್ನಾಗೈತಿ ನೋಡಾಕ. ಟೇಸ್ಟ್ ಹೆಂಗೈತಿ ಗೊತ್ತಿಲ್ಲ. ಟೇಸ್ಟು ಚಲೋನ ಆಗಿರ್ತೈತಿ. ಊಟ ಮಾಡ್ತೀವಿ ರೀ. ಉಪ್ಪಿನಕಾಯಿ ಇದು ಎಲ್ಲ ತಂದಾರ. ನೀನು ತಂದೀವಲ್ಲ ಇವತ್ತು ಉಪ್ಪಿನಕಾಯಿ ಪಲಾವು ಟೇಸ್ಟ್ ಮಾಡ್ತೀವಿ. ಅದ್ರ ಸಲುವಾಗಿ ಪಲಾವ್ ಮಾಡೀವಿ. ಬೇಸರಾಗೈತ್ರಿ ಇವತ್ತು ಭಾಳ. ಮತ್ತು ಪಲಾವ್ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ರೀ ಯಜಮಾನ್ರೆ. ಹಾಂ ರೀ, ನಮ್ಮ ಗುಂಡಕ್ಕೆ ಥ್ಯಾಂಕ್ಸ್. ಗುಂಡು ಥ್ಯಾಂಕ್ ಯು. ಥ್ಯಾಂಕ್ಸ್ ಕೊಡೋಣ. ಥ್ಯಾಂಕ್ ಯು ಮತ್ತೆ ಮಾಮಿ ಥ್ಯಾಂಕ್ ಯು ಮಾಮಿ ಥ್ಯಾಂಕ್ ಯು. ಬಿಡು. ಏ ಹಂಗ್ಯಾಕದ ಹುಚ್ಚು. ಥ್ಯಾಂಕ್ ಯು ಗುಂಡೆ. ನೋಡ್ರಿ ಇವ ಕಳ್ಳ ನನ್ನ ಮಗ ಏನು ಮಾಡತ್ತಾನಂತ. ಏಯ್ ಏನು ಮಾಡತ್ತೆ ಗುಂಡ? ಓನ್ ಮಾಡತ್ತೀರಿ ಕಿವಿ ಬೇಕಾ ನಿಂಗ? ಹಿಂಗ್ಯಾಕಾಗಿ ಓ ಡಾಕ್ಯಾ ಡಾಕೋಣ ಮಗನೇ. ಹಾಲು ಕೊಡೋದು ಎಲ್ಲ ಮಾಡಿ ಮತ್ತೆನ್ನಿಂದ ನಿದ್ದೆ ಬಂದ್ರೆ ಮುಕ್ಕೋ. ಕೆಲಸ ಮಾಡಕ್ ಬಿಡ. ಪಾಪ ಕಿವಿ ಎಲ್ಲ ಕೆಂಪ ನೋಡ್ರಿ ಇಲ್ಲಿ. ಹಿಂಗ್ಯಾಕಿದೇನಿ ಅವಂಗೆ ಕೌಂಟ್ ಕೈ ಕೊಡ್ತಿ ಕಿವಿ ಹೋದ ಕಿವಿ ಹಿಡ್ಕೊಂಡು